ಎಸ್, ಕೋಟೆಕಾರು ದರೋಡೆ ಪ್ರಕರಣದ ನಂತರ ಬಹಳಷ್ಟು ಸುದ್ದಿಯಾಗಿದ್ದಂತಹ ಮಂಗಳೂರಿನಲ್ಲಿ ಮತ್ತೊಂದು ಬಹಳ ದೊಡ್ಡ ಮಟ್ಟದ ಕಳವಿಗೆ ಒಂದು ವಿಫಲವಾದಂಥ ಯತ್ನ ನಡೆದಿರುವಂಥದ್ದು. ಇದು ಕೂಡ ನಡೆದಿರುವಂಥದ್ದು ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಏನಾಗಿತ್ತು ಅದೇ ಪ್ರದೇಶದ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿರುವಂತಹ ದೇರಳಕಟ್ಟೆ ಅನ್ನುವಂಥ ಒಂದು ಪ್ರದೇಶದಲ್ಲಿ. ನಾನೀಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರಿನ ದೇರಳಕಟ್ಟೆ ಬಳಿ ಇರುವಂತಹ ಮುತ್ತೂಟ್ ಫೈನಾನ್ಸ್ ಅನ್ನುವಂಥದ್ದು. ನಿಮ್ಗೆ ಗೊತ್ತಿರಬಹುದು, ಖಾಸಗಿ ರಂಗದಲ್ಲಿ ಬಹಳ ದೊಡ್ಡ ಫೈನಾನ್ಸ್ ಸೆಕ್ಟರ್ನಲ್ಲಿ ಗುರುತಿಸಿಕೊಂಡಿರುವಂತಹ ಮುತ್ತೂಟ್ ಫೈನಾನ್ಸ್ನಲ್ಲಿ ಸಾಕಷ್ಟು ಜನ ಚಿನ್ನಾಭರಣಗಳನ್ನು ಅಡವಿಡ್ತಾರೆ. ಅಂತಹ ಒಂದು ಬ್ಯಾಂಕ್, ಇಲ್ಲೊಂದು ಕಟ್ಟಡ ಇದೆ, ಹಳೆಯ ಕಟ್ಟಡದ ರೀತಿ ಕಾಣುತ್ತೆ. ಅದರಲ್ಲಿ ಇರುವಂಥದ್ದು ಒಂದೇ ಫ್ಲೋರ್, ಅಂದರೆ ಕೆಳಗಿನ ಮಾಡಿಯಲ್ಲಿ ಒಂದಷ್ಟು ಬೇರೆ ಕಮರ್ಷಿಯಲ್ ಅಂಗಡಿಗಳಿದ್ದರೆ ಅದರ ಮೇಲ್ಭಾಗದಲ್ಲಿ ಮುತ್ತೂಟ್ ಫೈನಾನ್ಸ್ ಇರುವಂಥದ್ದು. ಇಲ್ಲಿಗೆ ಬೇರೆ ಬೇರೆ ಕಡೆಗಳಿಂದ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಿರುವಂಥದ್ದು. ಅಂದರೆ ಇದು ಎಂಟ್ರಿ, ಇದರ ಆರಂಭ ಇಲ್ಲಿ ಮುಂಭಾಗದಿಂದ ಇದ್ದರೆ ಇಲ್ಲಿಂದ ಒಂದು ರಸ್ತೆ ಹೋಗುತ್ತೆ. ಇದು ದೇರಳಕಟ್ಟೆಯಲ್ಲಿರುವಂತಹ ಬೆಲ್ಮಾ ಅನ್ನುವಂತಹ ಜಾಗಕ್ಕೆ ಹೋಗುವಂಥ ಕನೆಕ್ಟ್ ಆಗುವಂಥ ಒಂದು ರಸ್ತೆ. ಈ ಒಂದು ರಸ್ತೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 1.5 ಗಂಟೆಯಿಂದ 2-3 ಗಂಟೆಯ ಒಳಗಡೆ ಒಂದು ಟೀಮ್ ಎಂಟ್ರಿ ಆಗುತ್ತೆ. ಆ ಒಂದು ಟೀಮ್ 3 ಜನ ಇದ್ರು. ಕೇರಳ ಮೂಲದವರು ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ 2 ಕಾಸರಗೋಡಿಗೆ ಸೇರಿದಂಥವ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಆ 3 ಜನ ಕೂಡ ರಾತ್ರಿ 1.5 ಗಂಟೆ ಸುಮಾರಿಗೆ ಇಲ್ಲಿಂದ ಬರ್ತಾರೆ. ಇದು ಬ್ಯಾಂಕ್ನ ಆ ಒಂದು ಫೈನಾನ್ಸ್ ಏನಿದೆ ಅದರ ಫೈನಾನ್ಸ್ನ ಹಿಂಭಾಗಕ್ಕೆ ಬರುತ್ತೆ. ಇಲ್ಲಿ ಹಿಂಭಾಗಕ್ಕೆ ಹೋದರೆ ಇಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಅಂಗಡಿಗಳಿರುವಂಥದ್ದು. ಆ ಅಂಗಡಿಗಳು ಅಂದರೆ ಆ ರಾತ್ರಿ ಹೊತ್ತಲ್ಲಿ ಅಂಗಡಿಯ ಆ ಬಾಗಿಲನ್ನು ಮುಚ್ಚಿದ್ರು. ಇದರ ನಾನು ಎಂಡ್ ಪಾಯಿಂಟಿಗೆ ನಿಮಗೆ ತೋರಿಸ್ತಾ ಹೋದರೆ ಅಲ್ಲಿ ಈ ಒಂದು ಬಿಲ್ಡಿಂಗ್ಗೆ, ಅಂದರೆ ಈ ಒಂದು ಕಟ್ಟಡದ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಒಂದು ಸ್ಟೆಪ್ನ ರೀತಿಯಲ್ಲಿ, ಅಂದರೆ ಶಟರ್ ಹಾಕಿದಂತು ಅನ್ನುವಂಥದ್ದು ಒಂದು ಸ್ಟೆಪ್ಪನ್ನು ನೀವು ಇಲ್ಲಿ ಗಮನಿಸಬಹುದು. ಅಂದರೆ ಇಲ್ಲಿ ಹಿಂಭಾಗದಲ್ಲಿ ಬೇರೆ ಒಂದಷ್ಟು ಕಟ್ಟಡಗಳು ಕೂಡ ಇರುವಂಥದ್ದು. ಅದರ ಪಕ್ಕದಲ್ಲೇ ಒಂದು ಶಟರ್ ಹಾಕಿದಂತಹ ಪ್ರದೇಶವನ್ನು ನೀವು ಗಮನಿಸ್ಬೋದು. ಅದರ ಬೀಗವನ್ನು ಮುರಿದು ಅವರು ಮೇಲ್ಭಾಗಕ್ಕೆ ಹೋಗ್ತಾರೆ. ಮೇಲ್ಭಾಗಕ್ಕೆ ಹೋಗಿ ಅಲ್ಲಿಂದ ಮತ್ತೊಂದು ಪಾಯಿಂಟ್ ಏನಿದೆ ಆ ಒಂದು ಪಾಯಿಂಟ್ಗೆ ಅವರು ತೆರಳಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಅದನ್ನು ಅಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಸೆಕ್ಯೂರಿಟಿ ಸಿಸ್ಟಮ್ ಭಾಳಷ್ಟು ಅಲರ್ಟ್ ಆಗಿತ್ತು. ಮುತ್ತೂಟ್ ಫೈನಾನ್ಸ್ನ ಸೆಕ್ಯೂರಿಟಿ ಸಿಸ್ಟಮ್ ಅಲರ್ಟ್ ಆಗಿದ್ದ ಕಾರಣವಾಗಿ ಏಕಾಏಕಿಯಾಗಿ ಅಲಾರಾಮ್ ಸೈರನ್ ಆಗುತ್ತೆ. ಭಾಳ ದೊಡ್ಡ ಮಟ್ಟದಲ್ಲಿ ಸೈರನ್ ಆಗುವಾಗ ಸಹಜವಾಗಿ ದೇರಳಕಟ್ಟೆ ಪರಿಸರದಲ್ಲಿ ಈಗಾಗಲೇ ರಂಜಾನ್ ಮಾಸದ ಸಂದರ್ಭ, ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಒಂದಷ್ಟು ಜನ ಕೂಡ ಆ ಭಾಗದಲ್ಲಿ ಇದ್ದರು. ಅವರು ತಕ್ಷಣಕ್ಕೆ ಗಮನಿಸ್ತಾರೆ. ಹಾಗಾಗಿ ಅವರಿಂದ ಕೆಳಗಡೆ ಅವರು ಬರಲಿಕ್ಕೆ ಏಕಾಏಕಿಯಾಗಿ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸ್ಥಳೀಯರು ಅವರನ್ನು ಲಾಕ್ ಮಾಡ್ತಾರೆ. ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಇಲ್ಲೇ ಗಸ್ತು ತಿರುಗ್ತಾ ಇದ್ದಂತಹ ಕೊಣಾಜೆ ಪೊಲೀಸರು ಈ ಒಂದು ಘಟನಾ ಸ್ಥಳಕ್ಕೆ ಆಗಮಿಸಿ ಅದರಲ್ಲಿ 2 ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಈಗ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಅವರಿಬ್ಬರು ಕೂಡ ಈ ಹಿಂದೆ ಕೇರಳದಲ್ಲಿ ಒಂದು ಬ್ಯಾಂಕ್ ರಾಬರಿ ಪ್ರಕರಣದಲ್ಲೂ ಕೂಡ ಇದ್ದಂಥವ್ರು ಅನ್ನುವಂಥ ಮಾಹಿತಿ ಇದೆ. ಇಬ್ಬರು ಕೂಡ ಕೇರಳದ ಕಾಸರಗೋಡು ಮೂಲದವರು. ಒಬ್ಬ ತಪ್ಪಿಸ್ಕೊಂಡವನು ಕೂಡ ಅದೇ ರೀತಿ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟು ದೊಡ್ಡ ಒಂದು ಬ್ಯಾಂಕ್ ಕಳ್ಳತನ ಪ್ರಕರಣ ಕೊನೆ ಕ್ಷಣದಲ್ಲಿ ತಪ್ಪಿದೆ. ಬಹುತೇಕವಾಗಿ ಸೆಕ್ಯೂರಿಟಿ ಸಿಸ್ಟಮ್ಗಳು ಅಲರ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥದ್ದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.